ವಾಗಿ ಕೊಡಬಹುದು. ವಕ್ಫ್ಗೆ ನೀಡಲಾಗಿದ್ದ ಆಸ್ತಿ 6 ತಿಂಗಳ ಒಳಗೆ ಕಂದಾಯದ ಕಾನೂನಿನಡಿ ರಿಜಿಸ್ಟರ್ ಆಗಬೇಕು. ಯಾವುದೇ ಭೂಮಿ ಇವಾಗ ರಿಜಿಸ್ಟರ್ ಆಗೋದು ರೆವಿನ್ಯೂ ಲಾ ಆಧಾರದ ಮೇಲೆ, ಆದರೆ ವಕ್ಫ್ ಆಸ್ತಿಗಳು ವಕ್ಫ್ ಕಾನೂನಿನ ಅಡಿಯಲ್ಲಿ ರಿಜಿಸ್ಟರ್ ಆಗ್ತಾ ಇದ್ವು. ಇನ್ನು ಮುಂದೆ ಅದು ಕಂದಾಯ ಇಲಾಖೆಯ ಕಾನೂನಿನ ಅಡಿಯಲ್ಲಿ ರಿಜಿಸ್ಟರ್ ಆಗಬೇಕು ಅನ್ನುವಂತಹ ತಿದ್ದುಪಡಿಯನ್ನು ಮಾಡಲಾಗಿದೆ. ಮುಸ್ಲಿಮೇತರ ವ್ಯಕ್ತಿ ನ್ಯಾಯಮಂಡಳಿಯ ಸದಸ್ಯರಾಗಿ ನೇಮಿಸಬೇಕು. ವಕ್ಫ್ ಟ್ರಿಬ್ಯುನಲ್ಗಳು ಕಂಟಿನ್ಯೂ ಆಗುತ್ತೆ, ಆದರೆ ಅದರಲ್ಲಿ ಮುಸ್ಲಿಮೇತರ ವ್ಯಕ್ತಿ ಇರಬೇಕು ಅಂತ. ವಕ್ಫ್ ಟ್ರಿಬ್ಯುನಲ್ನಲ್ಲಿ ಬಂದಂತಹ ಆದೇಶವನ್ನು ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಬಹುದು, ಆದರೆ ಮೊದಲು ಆ ಅವಕಾಶ ಇರಲಿಲ್ಲ. ವಕ್ಫ್ ಟ್ರಿಬ್ಯುನಲ್ನಲ್ಲೂ ಮುಸ್ಲಿಮರೇ ಇರ್ತಾ ಇದ್ರು, ಈಗ ಮುಸ್ಲಿಮೇತರ ವ್ಯಕ್ತಿಗೂ ಕೂಡ ಅವಕಾಶವನ್ನು ಕೊಡಲಾಗಿದೆ. ವಕ್ಫ್ ಆಸ್ತಿ ವ್ಯಾಜ್ಯವನ್ನು ಬಗೆಹರಿಸೋದಕ್ಕೆ ಜಿಲ್ಲಾ ಮಟ್ಟದಲ್ಲಿ ವ್ಯಾಜ್ಯಗಳಿದ್ರೆ ಅದನ್ನು ಜಿಲ್ಲಾಧಿಕಾರಿಗಳು ಬಗೆಹರಿಸ್ತಾ ಇದ್ರು, ಅವರಿಗೊಂದು ಅಧಿಕಾರ ಇತ್ತು. ಈಗ ಸರ್ಕಾರ ಜಿಲ್ಲಾಧಿಕಾರಿಗಳಿಗೂ ಮೀರಿ ಹಿರಿಯ ಅಧಿಕಾರಿಯನ್ನು ನೇಮಕ ಮಾಡಬೇಕು. ಅವರಿಗೆ ಈ ವ್ಯಾಜ್ಯಗಳನ್ನು ಪರಿಶೀಲನೆ ಮಾಡುವ ಮತ್ತು ಬಗೆಹರಿಸುವಂತಹ ಜವಾಬ್ದಾರಿಯನ್ನು ಕೊಡಲಾಗಿದೆ. ಈಗ JPC ವಕ್ಫ್ ವರದಿಗೆ ಒಪ್ಕೊಂಡಿದೆ. ವಕ್ಫ್ ಬಿಲ್ಲನ್ನು ಪರಿಶೀಲನೆ ಮಾಡಿ ಅದನ್ನು ಸಬ್ಮಿಟ್ ಮಾಡ್ತಾರೆ. ಏನಾಗುತ್ತೆ ನೆಕ್ಸ್ಟು? ನಾಳೆ ಒಂದು ಸಭೆ ಇದೆ, ಔಪಚಾರಿಕ ಸಭೆ. ಎಲ್ಲ ಫೈನಲ್ ಆಗಿದೆ. ನಾಳೆ ಒಂದು ಸಭೆ ಮಾಡಿ ಔಪಚಾರಿಕವಾಗಿ ಇಡೀ ವಿಧೇಯಕವನ್ನು ಮೀಟಿಂಗ್ನಲ್ಲಿ ಜನವರಿ 31ನೇ ತಾರೀಕು JPC ಅಧ್ಯಕ್ಷ ಜಗದಾಂಬಿಕಾ ಪಾಲ್ ಅವರು ಸ್ಪೀಕರ್ಗೆ ಅಂತಿಮ ವರದಿಯನ್ನು ಕೊಡ್ತಾರೆ. ಆ ವರದಿಯನ್ನು ಸ್ಪೀಕರ್ ಸ್ವೀಕಾರ ಮಾಡಿದ ನಂತರ ಆ ಇಡೀ ಬಿಲ್ಲನ್ನು ಬಜೆಟ್ ಅಧಿವೇಶನದಲ್ಲಿ ಮಂಡನೆ ಮಾಡಲಾಗುತ್ತೆ. ಇದೇ ಬಜೆಟ್ ಅಧಿವೇಶನದಲ್ಲಿ ವಕ್ಫ್ ಬಿಲ್ಲನ್ನು ಅಂಗೀಕಾರ ಮಾಡಿಕೊಳ್ಳುವಂತಹ ಪ್ಲಾನ್ NDA ಸರ್ಕಾರಕ್ಕಿದೆ. ಜನವರಿ 31ನೇ ತಾರೀಕು ಬಜೆಟ್ ಅಧಿವೇಶನ ಆರಂಭ ಆಗುತ್ತೆ. ಅವತ್ತು ರಾಷ್ಟ್ರಪತಿಗಳು ಭಾಷಣವನ್ನು ಮಾಡ್ತಾರೆ. ಈ ಬಾರಿಯ ಬಜೆಟ್ ಅಧಿವೇಶನ 2 ಹಂತಗಳಲ್ಲಿ ನಡೀತಾ ಇದೆ. ಮೊದಲ ಭಾಗ ಜನವರಿ 31ರಿಂದ ಫೆಬ್ರವರಿ 13ರವರೆಗೆ ನಡೆಯುತ್ತೆ. ಎರಡನೇ ಭಾಗ ಮಾರ್ಚ್ 10ರಿಂದ ಏಪ್ರಿಲ್ 4ರವರೆಗೆ ನಡೆಯುತ್ತೆ. ಈಗ ಮೋದಿ ಸರ್ಕಾರದ ಪ್ಲಾನ್ ಇರೋದೇನು? ಫೆಬ್ರವರಿ 5ನೇ ತಾರೀಕು ದೆಹಲಿಯ ಚುನಾವಣೆ ಇದೆ, ಅದರ ಒಳಗೆ ಈ ಬಿಲ್ಲನ್ನು ಮಂಡನೆ ಮಾಡಬೇಕು ಅನ್ನುವಂತಹ ಪ್ಲಾನನ್ನು ಮಾಡಿಕೊಳ್ಳಲಾಗಿದೆ. ಮತ್ತೆ ಸಂಸತ್ನಲ್ಲಿ ಚರ್ಚೆ ಆಗುತ್ತೆ, ಆಮೇಲೆ ಮತಗಳ ಆಧಾರದ ಮೇಲೆ ಈ ಕಾನೂನು ಪಾಸಾಗುತ್ತಾ ಅಥವಾ ಇಲ್ಲವಾ ನೋಡಬೇಕು. ಈಗ ವಿಪಕ್ಷಗಳು ಇಡೀ ಪ್ರಕ್ರಿಯೆಯನ್ನು ವಿರೋಧ ಮಾಡ್ತಾ ಇದ್ದಾವೆ. ಯಾವ ನಿಯಮವನ್ನು ಪಾಲನೆ ಮಾಡಿಲ್ಲ JPCಯಲ್ಲಿ. JPC ಅಧ್ಯಕ್ಷರು ಸರ್ವಾಧಿಕಾರಿಯಂತೆ ನಡೆದುಕೊಳ್ತಾ ಇದ್ದಾರೆ ಅಂತ TMC ನಾಯಕ ಕಲ್ಯಾಣ್ ಬ್ಯಾನರ್ಜಿ ಮಾತನಾಡ್ತಾ ಇದ್ದಾರೆ. ಪ್ರತಿಪಕ್ಷಗಳ ಸದಸ್ಯರಿಗೆ ಮಾತನಾಡೋದಕ್ಕೂ ಅವಕಾಶ ಕೊಟ್ಟಿಲ್ಲ. ಆಡಳಿತ ಪಕ್ಷದ ಸದಸ್ಯರು ಏನು ತಿದ್ದುಪಡಿಯನ್ನು ಹೇಳಿದ್ರೋ ಅದಷ್ಟೇ ಅಂಗೀಕಾರ ಆಗಿದೆ ಅಂತ ಕಲ್ಯಾಣ್ ಬ್ಯಾನರ್ಜಿ ಆರೋಪ ಮಾಡ್ತಾ ಇದ್ದಾರೆ. BJP ಹೇಳ್ತಾ ಇರೋದೇನು? ವೋಟ್ ಪ್ರಕಾರ ಮೆಜಾರಿಟಿ ಯಾರಿಗಿತ್ತೋ ಅವು ಪಾಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಪಾರ್ಟಿ ಲೈನ್ನಲ್ಲಿ JPCಯಲ್ಲಿ ವೋಟಿಂಗ್ ಆಗಿದೆ. DMK ರಾಜಾ ಮಾತನಾಡ್ತಾ ಇದ್ದಾರೆ, ನಾವು ಕೋರ್ಟ್ಗೆ ಹೋಗ್ತೀವಿ, ಒಂದು ವೇಳೆ ಇದು ಸಂಸತ್ನಲ್ಲಿ ಪಾಸ್ ಆದರೆ ನಾವು ಕಾನೂನು ಹೋರಾಟ ಮಾಡ್ತೀವಿ, ಕೋರ್ಟ್ಗೆ ಹೋಗ್ತೀವಿ. NDA ಸದಸ್ಯರು ಹೇಳಿದ ತಿದ್ದುಪಡಿಗಳನ್ನಷ್ಟೇ ಒಪ್ಪಿಕೊಳ್ಳಲಾಗಿದೆ. ವಕ್ಫ್ ಮಸೂದೆಗೆ ಸಂಸತ್ನಲ್ಲಿ ಅಂಗೀಕಾರ ಸಿಕ್ಕರೆ ನಾವು ಕಾನೂನು ಹೋರಾಟ ಮಾಡ್ತೀವಿ ಅಂತ DMK ಸಂಸದ ರಾಜಾ ಹೇಳಿದ್ದಾರೆ. ಅಸಾದುದ್ದೀನ್ ಓವೈಸಿ ಈ ಕಾನೂನನ್ನು ಖಂಡ ತುಂಡವಾಗಿ ವಿರೋಧಿಸುವಂತಹ ವ್ಯಕ್ತಿ. ಈ ಕಾನೂನು ಮುಸ್ಲಿಮರ ಹಿತಾಸಕ್ತಿಯನ್ನು ಕಾಪಾಡ್ತಾ ಇಲ್ಲ, ಇದು ಹಿಂದುತ್ವದ ಸಿದ್ಧಾಂತವನ್ನು ಹೇರೋದಕ್ಕೆ ಮೋದಿ ಸರ್ಕಾರ ಹೊರಟಿದೆ. ವಕ್ಫ್ ಮಂಡಳಿಯ ಮೇಲೆ ಹಿಂದುತ್ವದ ಸಿದ್ಧಾಂತ ಹೇರಲಾಗ್ತಾ ಇದೆ. ಕೇಂದ್ರ ಸರ್ಕಾರ ಮುಸ್ಲಿಂ ಸಮುದಾಯದ ಹಿತವನ್ನು ಕಾಯ್ತಾ ಇಲ್ಲ. ಇಡೀ ವಕ್ಫಾಸ್ತಿಗಳನ್ನು ನಿರ್ಮೂಲನೆ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಹೊರಟಿದೆ ಅಂತ AIMIM ಸಂಸದ ಓವೈಸಿ ಆರೋಪವನ್ನು ಮಾಡ್ತಾ ಇದ್ದಾರೆ. ಇದಿಷ್ಟು ವಕ್ಫ್ಗೆ ಸಂಬಂಧಪಟ್ಟಂತಹ ವಿಚಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.